ಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಮೃತಂಗಮಯ. ಇನ್ನೊಂದು ಸಹನಾಭವತು ಸಹನೋ ಭುನಕ್ತು. ಇದು ಮ್ಯಾಂಡೇಟರಿಯಲ್ಲಿ ಎಲ್ಲ ಸ್ಕೂಲ್ಗಳಲ್ಲಿ ಪ್ರೈಮರಿ ಶಾಲೆಯಲ್ಲಿ ಇದನ್ನು ಹೇಳ್ತಿರ್ತೀವಿ. ನಾವು ಹೇಳ್ತಿದ್ವಿ, ನೀವು ಹೇಳ್ತೀವಿ. ಅದರ ಅರ್ಥ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವು ಗುರುಗಳ ಸನ್ನಿಧಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಗುರುಗಳೇ ನಮ್ಮನ್ನು ಅಸತ್ತಿನಿಂದ ಸತ್ತಿನೆಡೆಗೆ ಕರ್ಕೊಂಡು ಹೋಗಿ. ಅಸತ್ತು ಅಂತಂದರೆ ಶಾಶ್ವತ ಅಲ್ಲದೆ ಇರುವಂಥದ್ದು, ಸತ್ತು ಅಂದರೆ ಶಾಶ್ವತವಾಗಿರುವಂಥದ್ದು. ಯಾವುದು ಪರ್ಮನೆಂಟ್ ಇದೆ ಅದ್ರ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗಿ. ಅಜ್ಞಾನ ಪರ್ಮನೆಂಟ್ ಅಲ್ಲ, ಜ್ಞಾನ ಪರ್ಮನೆಂಟ್. ತೃಪ್ತಿ ಪರ್ಮನೆಂಟ್, ಸಂತೋಷ ಪರ್ಮನೆಂಟ್, ಅಸಂತೋಷ ಪರ್ಮನೆಂಟ್ ಅಲ್ಲ. ಹೀಗಾಗಿ ನಮ್ಮನ್ನು ಅಸತ್ತು ಅಂದರೆ ಯಾವುದು ಅಪರ್ಮನೆಂಟ್, ಅದೇ ಪರ್ಮನೆಂಟ್ ಇಲ್ಲ, ಅದ್ರ ಕಡೆಯಿಂದ ನಮ್ಮನ್ನು ಪರ್ಮನೆಂಟ್ ಇರೋ ಕಡೆ ಕರ್ಕೊಂಡು ಹೋಗು. ಅಸತ್ತಿನಿಂದ ಮಾಮ್ ಅಂದರೆ ಸಂಸ್ಕೃತದಲ್ಲಿ ನನ್ನನ್ನು ಅಂತ, ಅಸತಃ ಮಾಮ್ ನನ್ನನ್ನು, ಸದ್ಗಮಯ, ಗಮಯ ಅಂದರೆ ಕರ್ಕೊಂಡು ಹೋಗು. ತಮಸೋಮ ಜ್ಯೋತಿರ್ಗಮಯ, ತಮಸ್ಸು ಅಂದರೆ ಕತ್ತಲೆ, ತಮಸ್ಸಿನಿಂದ ನನ್ನನ್ನು ಬೆಳಕಿನೆಡೆಗೆ ಕರೆದುಕೊಂಡು ಹೋಗು. ತಮಸ್ಸು ಅಂದರೆ ಕತ್ತಲೆ, ಅಜ್ಞಾನ, ಇದೆಲ್ಲ ಅರ್ಥ ಆಗ್ತದೆ. ಅದಕ್ಕೆ ಗುರುವಿನ ಸನ್ನಿಧಾನಕ್ಕೆ ಹೋಗಿ ಗುರುಗಳಿಗೆ ಕೈ ಮುಗಿದು ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಗುರುಗಳೇ, ನಾವು ನಿಮ್ಮ ಸನ್ನಿಧಾನಕ್ಕೆ ಬಂದಿದ್ದೀವಿ, ನೀವು ನಮ್ಮನ್ನು ಅಜ್ಞಾನದಿಂದ, ಕತ್ತಲೆಯಿಂದ ಬೆಳಕಿನೆಡೆಗೆ ಕರ್ಕೊಂಡು ಹೋಗಿ. ಯಾವಾಗಲೂ ನಮ್ಮಲ್ಲಿ ಕತ್ತಲೆ ಅಂದರೆ ಅಜ್ಞಾನ, ಬೆಳಕು ಅಂದರೆ ಜ್ಞಾನ ಅಂತ. ಹಾಗೆ ನಾವು ಪ್ರಾರ್ಥನೆ ಮಾಡ್ತೀವಿ. ಆಮೇಲೆ ಮೃತ್ಯುವಿನಿಂದ, ಮೃತ್ಯೋಹೋ ಮಾಂ ಅಮೃತಂಗಮ, ಮೃತ್ಯುವಿನ ದವಡೆಯಿಂದ ನನ್ನನ್ನು ಕರ್ಕೊಂಡು ಹೋಗಿ ಶಾಶ್ವತ ಸ್ಥಾನಮಾನ ಕೊಡು. ಅಮರರಾಗಬೇಕು. ಹುಟ್ಟಿ ಸತ್ತರೆ ಅದಕ್ಕೆ ಅರ್ಥ ಇರಲ್ಲ. ನಾವು ಹುಟ್ಟಿದ ಮೇಲೆ ನಾವು ಉಳಿಬೇಕು. ಹುಟ್ಟಿ ಸತ್ತರೆ ಅದಕ್ಕೆ ಅರ್ಥ ಇರೋದಿಲ್ಲ. ಹುಟ್ಟಿ ಉಳಿಬೇಕು. ಹುಟ್ಟಿ ಉಳಿಬೇಕಾದ್ರೇನು, ಒಂದೇನಾದರೂ ಅಚೀವ್ ಮಾಡಬೇಕು. ಯಾರು ಮಾಡದೇ ಇರುವಂಥದ್ದು ನಾವು ಮಾಡಬೇಕು. ಈಗ ಬುದ್ಧ ಉಳಿದಿದ್ದಾನೆ, ಬಸವಣ್ಣ ಉಳಿದಾನೆ, ಅನೇಕ ಮಹಾತ್ಮರು ಇತಿಹಾಸವಾಗಿ ಒಂದು ದಂತಕಥೆಯಾಗಿ ಲೆಜೆಂಡ್ರಿಯಾಗಿ ಉಳಿದಿದ್ದಾರೆ. ಅವ್ರನ್ನ ಇವತ್ತು ನಾವು ಜ್ಞಾಪಿಸ್ಕೊಳ್ತೀವಿ. ಅವರು ನಮ್ಮ ಹಾಗೆ ಹುಟ್ಟಿದರು, ಆದರೆ ಸಾಯಲಿಲ್ಲ. ಅದಕ್ಕೆ ನಾವು ಕೂಡ ಭಗವಂತನಲ್ಲಿ, ಗುರುಗಳಲ್ಲಿ ಏನು ಪ್ರಾರ್ಥನೆ ಮಾಡ್ಕೊಳ್ತೀವಿ, ನಾವು ಹುಟ್ಟಿದ್ದೇವೆ ಬಟ್ ನಾವು ಸಾಯದ ಹಾಗೆ ಉಳಿಬೇಕು, ಅಮರರಾಗಬೇಕು. ಅದಕ್ಕೆ ನಮಗೆ ಆ ರೀತಿ ಆಶೀರ್ವಾದ ಮಾಡಿ. ನೀವು ನಿಮ್ಮ ಸನ್ನಿಧಾನಕ್ಕೆ ಬಂದೀವಂತ, ಮೃತ್ಯೋಹೋ ಮಾಂ, ಮೃತ್ಯುವಿನ ದವಡೆಯೊಳಗೆ ಸಿಕ್ಕು ಸತ್ತು ಹೋಗುವಂಥ ನಾನು ಸಾಯೋಕ್ಕಿಂತ ಮುಂಚೆ ಅಮರನಾಗಬೇಕು, ಅಮರವಾಗಿ ಉಳಿಬೇಕು, ಶಾಶ್ವತವಾಗಿ ಉಳಿಬೇಕು ಅಂಥದ್ದೊಂದು ಅಪರೂಪದ ಒಂದು ಸಾಧನೆ ಮಾಡುವಾಗೆ ನೀನು ಆಶೀರ್ವಾದ ಮಾಡುವಂತ ಪ್ರಾರ್ಥಿಸಿಕೊಳ್ತಾರೆ. ಸೊ ಆವಾಗ ಗುರುಗಳು ಅವನ ವಿನಯ, ಅವನ ಭಕ್ತಿ, ಒಂದು ಶ್ರದ್ಧೆ ನೋಡ್ಕೊಂಡು ಆತನ ಪಕ್ಕಕ್ಕೆ ಕರ್ಕೊಂಡು ಆತನಿಗೆ ಅಧ್ಯಯನ ಮಾಡಿಸ್ತಾರೆ, ಓದಿಸ್ತಾರೆ, ಬರೆಸ್ತಾರೆ, ಮಾಡಿಸಿ ಅವನನ್ನು ಒಂದು ಲೆಕ್ಕಕ್ಕೆ ತೊಗೊಂಬರ್ತಾರೆ. ಅಂದರೆ ತಮ್ಮ ಹಾಗೆ ಮಾಡ್ಕೊಳ್ತಾರೆ. ನಮ್ಮಲ್ಲಿ ಭಾಳ ಜನ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ ಇರುತ್ತೆ. ಬಟ್ ನಾನು ಅದಕ್ಕೆ ಒಪ್ಪಂಗಿಲ್ಲ. ಗುರು, ನಾವು ಗುಲಾಮರಾಗಿರೋದನ್ನು ಇಷ್ಟಪಡಬಾರದು. ಗುರು ಗುಲಾಮಗಿರಿಗೆ ವಿರುದ್ಧ. ಎಲ್ಲಿವರೆಗೆ ನಾವು ಅಜ್ಞಾನದಲ್ಲಿರ್ತೀವಿ ಅಲ್ಲಿ ಗುಲಾಮಗಿರಿ ಒಳಗಿರ್ತೀವಿ. ಯಾವಾಗ ಜ್ಞಾನಿಗಳಾಗ್ತೀವಿ ವಿಲ್ ಬಿ ಔಟ್ ಆಫ್ ಗುಲಾಮಗಿರಿ, ಸ್ಲೇವರಿಯಿಂದ ಹೊರಗೆ ಬರ್ತೀವಿ. ಸೊ ಗುರುಗಳನ್ನು ಮಾಡುವುದೇನು, ನಮ್ಮ ಅಜ್ಞಾನವನ್ನು ತೆಗೆದು ಹಾಕ್ತಾರೆ. ಅವರು ಅಜ್ಞಾನವನ್ನು ತೆಗೆದು ಹಾಕೋದ್ರಿಂದ ಆ ನಮ್ಮ ಗುಲಾಮಗಿರಿಯಲ್ಲಿ ಅದನ್ನು ತೆಗೆದು ಹಾಕ್ತಾರೆ. ಅದಕ್ಕೆ ಅವರು ಗುರುವಿನ ಗುಲಾಮನಾಗುವ ತನಕ ಅಲ್ಲ, ಗುರುವಿನ ಸಮನಾಗುವ ತನಕ ದೊರೆಯದಣ್ಣ ಮುಕ್ತಿ. ನಾವು ಗುರುವನ್ನ ಹಂಗೆ ಆಗಬೇಕು. ಈಗ ನಿಮ್ಮ ಟೀಚರ್ ಕಲಿಸ್ತಿರ್ತಾರೆ, ನೀವು ಗುರುಗಳಾಗ್ತಿರಲ್ಲ, ಟೀಚರಾಗಿ ಕಲಿಸ್ತೀರಿ. ಹಾಗೆ ಗುರುವಿನ ಸಮನಾಗಬೇಕು, ಆವಾಗ ಗುರುವಿಗೆ ಖುಷಿ ಇದೆ. ಸೊ ಹಾಗೆ ಗುರುಗಳು ತಮ್ಮ ಜ್ಞಾನ, ತಮ್ಮ ಆಶೀರ್ವಾದ ಕೊಟ್ಟು ಅವನನ್ನು ತಮ್ಮ ಹಾಗೆ ಮಾಡ್ಕೊಳ್ತಾರೆ. ಮಾಡ್ಕೊಂಡು ಇಬ್ಬರು ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾರೆ. ನೆಕ್ಸ್ಟ್ ಪ್ರಾರ್ಥನೆ ಇದು, ನೆಕ್ಸ್ಟ್ ಲೆವೆಲ್ ಪ್ರಾರ್ಥನೆ. ಸಹನಾಭವತು ಸಹನೋ ಭುನಕ್ತು ಸಹವೀರ್ಯಂಕರವಾವಹೈ ತೇಜಸ್ವಿ ನಾವಧೀತಮಸ್ತು. ಆವಾಗ ದೇವರಲ್ಲಿ ಇಬ್ಬರು ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾರೆ, ಗುರು ಮತ್ತು ಶಿಷ್ಯ. ಮೊದಲಿನ ಪ್ರಾರ್ಥನೆ ಅಸತೋಮ ಗುರುವಿಗೆ, ಎರಡನೇ ಪ್ರಾರ್ಥನೆ ಗುರು ಮತ್ತು ಶಿಷ್ಯರು ಕೂಡ್ಕೊಂಡು ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ. ನಾವಿಬ್ಬರೂ ಕೂಡ ಏನು ಇದುವರೆಗೆ ನಾವು ಜ್ಞಾನಾರ್ಜನೆ ಮಾಡೀವಿ, ಜ್ಞಾನ ಸಂಪಾದನೆ ಮಾಡೀವಿ, ಇದನ್ನೆಲ್ಲವನ್ನು ನಾವಿಬ್ಬರೂ ಕೂಡ ಉಳಿಸ್ಕೊಂಡು ಹೋಗಬೇಕು. ಅವತ್ತು ಅಂದರೆ ಕಾಪಾಡ್ಕೊಂಡು ಹೋಗಬೇಕು. ಭುನಕ್ತು ಅಂದರೆ ನಾವು ಉಪಭೋಗಿಸಬೇಕು. ಸಹನಾಭವತು ಸಹನೋ ಭುನಕ್ತು ಸಹವೀರ್ಯಂಕರವಾವಹೈ. ನಾವೆಲ್ಲ ತೇಜಸ್ವಿಗಳಾಗಿ, ಓಜಸ್ವಿಗಳಾಗಿ ಏನು ಈ ಜ್ಞಾನ ಇದೆ ಇದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕು.
ನಾವು ಯಾರನ್ನು ದ್ವೇಷ ಮಾಡೋದು ಬೇಡ. ಮಾ ವಿದ್ವಿಷಾವಹ, ಯಾರನ್ನು ದ್ವೇಷ ಮಾಡೋದು ಬೇಡ. ಯಾಕಂದ್ರೆ ದ್ವೇಷನೇ ಭಾಳ ದೊಡ್ಡ ಭಯಂಕರವಾದಂಥ ಜಗತ್ತಿನಲ್ಲಿ ಭಾಳ ಅದ್ಭುತವಾದಂಥ, ಅಂದರೆ ತುಂಬಾ ಕೆಟ್ಟದ್ದು ದ್ವೇಷ. ಆ ದ್ವೇಷ ನಮ್ಮನ್ನೇ ಕೊಲ್ಲುತ್ತೆ. ಅದು ನಾವು ಯಾರನ್ನಾರು ದ್ವೇಷ ಮಾಡ್ತಾಯಿದ್ದು ನಮಗೆ ಅದು ಸುಡುವಂಥದ್ದು. ಸೊ ಅದಕ್ಕೋಸ್ಕರ ಆ ದ್ವೇಷ ಬೇಡ ಅಂತ ಅವರು ಪ್ರಾರ್ಥನೆ ಮಾಡ್ಕೊಳ್ತಾರೆ. ಅವರಿಬ್ಬರು ಪ್ರಾರ್ಥನೆ ಮಾಡಿಕೊಂಡು ನಂತರ ಭಗವಂತನಿಗೆ ಪ್ರಾರ್ಥನೆ ಮಾಡ್ಕೊಳ್ತಾರೆ, ನಾವೆಲ್ಲರೂ ಸುಖಿಗಳಾಗಿರ್ತೀವಿ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ. ಈ ರೀತಿಯಾಗಿ ಗುರು ಸನ್ನಿಧಾನದಲ್ಲಿ ಅವರೆಲ್ಲ ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಜೀವನ ಮತ್ತು ಜೀವನ ಶೈಲಿ ಚೆನ್ನಾಗಾಗಬೇಕು, ಅದಕ್ಕೆ ಗುರುಗಳ ಆಶೀರ್ವಾದ ಬೇಕು ಅನ್ನುವಂತಹ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಅವಾಗ ಗುರುಗಳು ದೇವರು ಅಸ್ತು ಅಂತಾನೆ, ತಥಾಸ್ತು ಅಂತ ಹೇಳ್ತಾನೆ. ಇದ್ರ ಜೊತೆಯಲ್ಲಿ ನಾವೆಲ್ಲ ಪೂಜೆ ಎಲ್ಲ ಮಾಡ್ತೀವಿ. ಈ ಪೂಜೆ, ಪ್ರಾರ್ಥನೆ, ಸ್ತುತಿ ಎಲ್ಲ ಮಾಡೋದು ಯಾಕೆ? ನಮ್ಮಲ್ಲಿರ್ತಕ್ಕಂಥ ನೆಗೆಟಿವಿಟಿ ಹೊರಗೆ ಹೋಗ್ಬೇಕು. ಈಗ ನಾವು ಗಂಟೆ ಬಾರಿಸುವಾಗ ಒಂದು ಮಂತ್ರ ಹೇಳ್ತೀವಿ, ಆಗಮಾರ್ಥಂತೂ ದೇವಾನಂ ಗಮನಾರ್ಥಂತೂ ರಥ. ನಮ್ಮಲ್ಲಿರ್ತಕ್ಕಂಥ ನೆಗೆಟಿವ್ ಶಕ್ತಿ ಹೊರಗೆ ಹೋಗಬೇಕು. ಪಾಸಿಟಿವ್ ಆಗಿರ್ತಕ್ಕಂಥ ಎಲ್ಲಿದೆ ಅದೆಲ್ಲ ನಮ್ಮ ಒಳಗೆ ಬರಬೇಕು. ಸೊ ಯಾವಾಗ ನಾವು ಪಾಸಿಟಿವ್ ಆಗಿರ್ತೀವಿ ಆವಾಗ ಖುಷಿಯಾಗಿರ್ತೀವಿ. ಯಾವಾಗ ನೆಗೆಟಿವ್ ಆಗಿರ್ತೀವಿ ಆವಾಗ ಖುಷಿ ಇರೋದಿಲ್ಲ ನಮಗೆ. ಅದಕ್ಕೋಸ್ಕರ ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಆಗಬೇಕು ಅಂತಂದರೆ ಇವೆಲ್ಲನೂ ಬೇಕು. ಪೂಜೆ ಬೇಕು, ಪ್ರಾರ್ಥನೆ ಬೇಕು, ಸ್ತುತಿ ಬೇಕು, ದೇವರ ನಾಮಸ್ಮರಣೆ ಬೇಕು. ಇವೆಲ್ಲನೂ ಕೂಡ ಈ ಪ್ರಕ್ರಿಯೆಗಳು ನಮ್ಮನ್ನು ಪಾಸಿಟಿವ್ ಆಗಿ ಒಂದೆಡೆಗೆ ತರ್ತವೆ. ಭಕ್ತಿ, ಭಾವ, ಶ್ರದ್ಧೆ, ನಂಬಿಕೆ ಇವೆಲ್ಲ ಪಾಸಿಟಿವ್ ನೇಚರ್. ಅಪನಂಬಿಕೆ, ಅವಿಶ್ವಾಸ, ತಮ್ಮ ಮೇಲೆ ವಿಶ್ವಾಸ ಇರೋದು ಇವೆಲ್ಲನೂ ನೆಗೆಟಿವ್. ಇವೆಲ್ಲ ನಮಗೆ ಭಕ್ತಿ ಇದೆ ಅಂದರೆ ಅದು, ನಂಬಿಕೆ ಇದೆ ಅಂದರೆ ಅದು ಪಾಸಿಟಿವಿಟಿ. ಅದು ಸೊ ಅದಕ್ಕೆ ಇದನ್ನೆಲ್ಲ ನಾವು ಈ ಮೂಲಕ ನಮಗೆ ನಮ್ಮ ಹಿಂದೂ ಫಿಲಾಸಫಿನಲ್ಲಿ, ಹಿಂದೂ ಸಂಸ್ಕೃತಿಯಲ್ಲಿ ನಾವು ದೇವರ ಪೂಜೆ ಮಾಡಿ ಕೊಡಿ. ನಮ್ಮ ಹಿಂದೂ ಫಿಲಾಸಫಿ ಹೇಗಿದೆ ಅಂದರೆ ದೇವ್ರ ಪೂಜೆ ಮಾಡ್ತಾ ನಾವೇ ದೇವರಾಗೋದು. ಇದು ನಮ್ಮ ಹಿಂದೂ ಫಿಲಾಸಫಿ ಹೇಳ್ತದೆ. ಬಹುದೇವೋಪಾಸನೆಯಿಂದ ಏಕದೇವೋಪಾಸನೆಗೆ ಹೋಗ್ತೀವಿ. ಕೊನೆಗೆ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತೀವಿ. ಸೊ ಆ ನಿಟ್ಟಿನಲ್ಲಿ ನಮ್ಮ ಮನಸ್ಥಿತಿಯನ್ನು ಪಾಸಿಟಿವ್ ಆಗಿಡೋದಕ್ಕಾಗಿ ಇವೆಲ್ಲವೂ ಪ್ರೇರಣೆಗಳು. ಆಮೇಲೆ ಬೆಳಗ್ಗೆ ಎದ್ದ ತಕ್ಷಣ ಏನಾದರೂ ನಿಮ್ಗೆ ಯಾರಾದರೂ ಕೆಟ್ಟದ್ದಂದರೆ ಅದನ್ನು ಜ್ಞಾಪಿಸ್ಕೊಳ್ಳಿಕ್ಕೆ ಹೋಗಬೇಡಿ, ಅದನ್ನು ಡಿಲೀಟ್ ಮಾಡಬೇಕು. ಸ್ಟೋರ್ ಮಾಡಬಾರ್ದು. ಯಾರಾದರೂ ಬೆಳಗ್ಗೆ ನೋಡಿ, ಯಾವುದೋ ಒಂದು ಕಹಿ ವಿಚಾರ ಬೆಳಗ್ಗೆ ನಿಮ್ಮ ತಲೆಗೆ ಬಂತು ಅಂದರೆ ಹೋಲ್ ಡೇ ಡಿಸ್ಟರ್ಬ್ ಆಗುತ್ತೆ. ಪ್ರಾಕ್ಟಿಕಲಿ ನೋಡಿ, ನೀವು ಯಾರೋ ನಿಮಗೇನೋ ಒಂದು ಅಂದಿದ್ದು ಅದು ನೆನಪಿಸ್ಕೊಳ್ಳಿ, ಹೋಲ್ ಡೇ ಡಿಸ್ಟರ್ಬ್ ಆಗ್ತದೆ. ಯಾರೋ ನಿಮ್ಮನ್ನು ಹೊಗಳಿದ್ರು, ನಿಮ್ಮನ್ನು ಮೆಚ್ಕೊಂಡಿದ್ರು, ಇಲ್ಲಪ್ಪ ಚೆನ್ನಾಗಿ ಮಾಡ್ತಾಯಿದೆಯಾ, ಯು ಆರ್ ಗೋಯಿಂಗ್ ಅಹೆಡ್ ಅಂತ ತಿಳ್ಕೊಂಡು ಹೇಳಿದರೆ ಖುಷಿಯಾಗುತ್ತೆ. ಸೊ ಯಾವುದೋ ಪಾಸಿಟಿವ್ ಕಮೆಂಟು ನಿಮ್ಮನ್ನು ಹ್ಯಾಪಿ ಮಾಡುತ್ತೆ, ನೆಗೆಟಿವ್ ಕಮೆಂಟು ನಿಮ್ಮ ಮನಸ್ಥಿತಿಯನ್ನು ಕೆಡಿಸ್ತದೆ. ಅದಕ್ಕೆ ಆದಷ್ಟು ಪಾಸಿಟಿವ್ ಏನಿದೆ ಅದನ್ನೇ ತೊಗೋಬೇಕು. ಜಗತ್ತಿನೊಳಗೆ ಎಲ್ಲನೂ ಇರ್ತದೆ, ನಮಗೇನು ಬೇಕು ನಾವು ಅದನ್ನು ತೊಗೋಬೇಕು. ಮತ್ತು ಯಾವಾಗಲೂ ಪಾಸಿಟಿವ್ ಆಗೇ ವಿಚಾರ ಮಾಡ್ಕೊತಾ ಇರಬೇಕು. ನಾವು ಕೂಡ ಇನ್ನೊಬ್ಬರಿಗೆ ಒಳ್ಳೆಯದಾಗಲಿ, ಅವ್ರು ನಮಗೇನಾದರೂ ಕೆಟ್ಟದಾಗಿ ಬಯಸಿದ್ರು ಕೂಡ ನಾವು ಒಳ್ಳೆಯದಾಗಿರಲಿ ಅಂತ ನೋಡೋಣ. ನಾವು ಒಳ್ಳೇದು ಅಂದ್ಕೊಂಡಿದ್ರೆ ಒಳ್ಳೆಯದೇ ಆಗುತ್ತೆ. ಕೆಟ್ಟದ್ದು ಯೋಚನೆ ಮಾಡಿದರೆ ಕೆಟ್ಟದ್ದಾಗುತ್ತೆ. ಸುಮ್ಮನೆ ಒಂದು ಕತೆ ಹೇಳ್ತೇನೆ ಚಿಕ್ಕದಾಗಿ. ಒಬ್ಬ ಮರಳುಗಾಡಿನಲ್ಲಿ ಹೋಗ್ತಾ ಇದ್ದಾನೆ, ಮರುಭೂಮಿನಲ್ಲಿ ಹೋಗ್ತಾ ಇದ್ದಾನೆ. ತುಂಬ ಬಾಯಾರಿಕೆ ಆಯಿತು. ಏನು ಮಾಡೋದಪ್ಪ, ಇನ್ನು ನೀರು ಸಿಗ್ತಾಯಿಲ್ಲ, ಇನ್ನೇನು ನಮ್ಮ ಪ್ರಾಣನೇ ಹೋಗ್ತದೆ ಅನ್ನೋ ಸಂದರ್ಭದಲ್ಲಿ ಏನೋ ಅವನ ಅದೃಷ್ಟ ಒಂದು ದೊಡ್ಡ ಮರ ಕಂಡು. ಆ ಮರದ ಹತ್ರ ಒಂದು ದೊಡ್ಡ ಹೊಂಡ ಇತ್ತು. ದೊಡ್ಡ ಮರ, ಒಂದು ಹೊಂಡ ಕಂಡು ತುಂಬ ಸಂತೋಷ ಆಯಿತು. ಮೊದಲು ಹೋಗಿ ನೀರು ಕುಡ್ದ, ಸಿಕ್ಕಾಪಟ್ಟೆ ಹೊಟ್ಟೆ ತುಂಬ. ಆವಾಗ ಹೊಟ್ಟೆ ತುಂಬ ನೀರು ಕುಡಿದ ಮೇಲೆ ಗಿಡದ ಕೆಳಗೆ ಕೂತ್ಕೊಂಡ, ಒಳ್ಳೆ ನೆರಳಿತ್ತು, ಹೊಟ್ಟೆ ಹಸಿತ್ತು. ಏನು ಮಾಡಬೇಕು ಅಂತ ಇಲ್ಲಿ ಒಂದು ಒಳ್ಳೆ ಊಟ ಇದ್ರೆ ಚೆನ್ನಾಗಿರ್ತಿತ್ತು ಅಂದ್ಕೊಂಡ. ಅಲ್ಲೆಲ್ಲಿ ಬರಬೇಕು, ಮರಳುಗಾಡಿನ ಊಟ ಬಂತು. ಊಟ ಎಲ್ಲಿ ಒಂದು ಊಟ ಬಂತು ಅವನ ಮುಂದೆ. ಸೊ ಊಟ ಮಾಡೋದು, ಚೆನ್ನಾಗಿ ಊಟ ಮಾಡ್ದ. ಊಟ ಮಾಡಿದ್ಮೇಲೆ ಆಕಳಿಕೆ ಬಂತು, ನಿದ್ರೆ ಬಂತು. ಮಲಗಬೇಕು ಅಂತ ನೆಲ ಎಲ್ಲ ಸರಿ ಇರಲಿಲ್ಲ. ಒಂದು ಒಳ್ಳೆ ಡನ್ಲಪ್ ಬೆಡ್ ಇದ್ದರೆ ಚೆನ್ನಾಗಿರ್ತದೆ ಅಂತ. ಎಲ್ಲಿದೋ ಗೊತ್ತಿಲ್ಲ, ಬಂದುಬಿಡ್ತದೆ ಬೆಡ್, ಎಲ್ಲಿದೋ ಬಂತದು. ಸೊ ಡನ್ಲಪ್ ಬೆಡ್ ಮೇಲೆ ಮಲ್ಕೊಂಡ. ಯಾರಾದರೂ ಬಂದು ಸ್ವಲ್ಪ ಕೈ ಕಾಲು ಮಸಾಜ್ ಮಾಡಿದರೆ ಚೆನ್ನಾಗಿರ್ತದೆ ಅಂದ್ಕೊಂಡ. ಎಲ್ಲೋ ಕಾಣದ ಕೈಗಳು ಬಂದು ಮಸಾಜ್ ಮಾಡ್ತಾಯಿತ್ತು. ಹಾಗೆ ಮಾಡ್ತಾಯಿರೋ ನಿದ್ರೆ ಬಂತು, ಮಲ್ಕೊಂಡ. ಸೊ ಒಂದು ಅರ್ಧ ಗಂಟೆ ಆಯಿತು, ಎಚ್ಚರ ಆಯಿತು. ನೋಡ್ತಾನೆ ಮರ, ತಲೆ ಮೇಲೆ ದೊಡ್ಡ ಮರ ಇದೆ, ಹಳೆ ಮರ. ಅದು ಏನೋ ನೆನಪಾಯ್ತು. ಅದು ನಮ್ಮ ಅಜ್ಜಿ ಕತೆ ಹೇಳುವಾಗ ಇಂಥ ಮರಗಳು ದೆವ್ವ ಇರ್ತಾವಂತ ಹೇಳಿದ್ಲು, ಇಲ್ಲೇನಾದ್ರು ದೆವ್ವ ಇದೆಯೋ ಅಂದ.
ಅಲ್ಲೊಂದು ದೆವ್ವ ಬಂದು ಕೂತ್ಕೊತು. ಅದು ನಾನು ಮುಂದೆ ಬಂದು ನಿಲ್ತದೇನೋ ಅಂತ ಅದು ಮುಂದೆ ಬಂದು ನಿಂತ್ಕೊಳ್ತು. ಅದು ನಾನು ತಿಂದೇ ಬಿಡ್ತದೇನೋ ಅದು ತಿಂದೇ ಬಿಡ್ತದೆ. ನೋಡಿ, ಎಲ್ಲಿವರೆಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದ ಪಾಸಿಟಿವ್ ರಿಸಲ್ಟ್ ಸಿಗ್ತಾ ಇತ್ತು. ಯಾವಾಗ ನೆಗೆಟಿವ್ ಆಗಿ ಥಿಂಕ್ ಮಾಡ್ಲಿಕ್ಕೆ ಶುರು ಮಾಡಿದ ಈ ಗಾಟ್ ನೆಗೆಟಿವ್ ರಿಸಲ್ಟ್. ಸೊ ಅದಕ್ಕೋಸ್ಕರ ನಮ್ಮ ಎಲ್ಲರೂ ಹೇಳ್ತಾರೆ, ಭದ್ರಂ ಒಳ್ಳೇದನ್ನು ಮಾತಾಡು, ಒಳ್ಳೇದನ್ನು ಮಾತಾಡೋದು ನಮ್ಮ ಹಿರಿಯರು ನಮಗೆಲ್ಲ ಹೇಳ್ತಾರೆ, ಕೆಟ್ಟದ್ದು ಮಾತಾಡಬೇಡ ಅಂತ. ಒಳ್ಳೇದು ಮಾತಾಡ್ತಾ ಇದ್ರೆ ಒಳ್ಳೇದಾಗ್ತದೆ, ಕೆಟ್ಟದ್ದು ಮಾತಾಡ್ತಾ ಇದ್ದರೆ ಕೆಟ್ಟದ್ದಾಗ್ತದೆ. ಒಳ್ಳೇದು ಯೋಚನೆ ಮಾಡ್ತಾಯಿದ್ರೆ ಒಳ್ಳೇದಾಗುತ್ತೆ, ಕೆಟ್ಟದ್ದು ಯೋಚನೆ ಮಾಡ್ತಾಯಿದ್ರೆ ಕೆಟ್ಟದ್ದು ಆಗುತ್ತೆ. ಅದಕ್ಕೋಸ್ಕರ ನಾವೆಲ್ಲರೂ ಸಾಮಾನ್ಯವಾಗಿ ಆಗುತ್ತೆ, ಮನುಷ್ಯ ಜೀವನಗಳು ಎಲ್ಲ ಸ್ವಲ್ಪ ಹಂಗೂ ಇರ್ತದೆ. ಆದರೂ ಕೂಡ ಪ್ರಯತ್ನತಃ ಒಳ್ಳೆಯದನ್ನು ಮಾಡಲಿಕ್ಕೆ, ಒಳ್ಳೆಯದನ್ನು ಯೋಚನೆ ಮಾಡೋದಕ್ಕೆ ನಾವು ಕಲಿಬೇಕು. ನೋಡಿ ಏನು ಹೇಳ್ತಾರೆ, ಬುರಾ ಮತ್ ದೇಖೋ, ಬುರಾ ಮತ್ ಸುನೋ, ಬುರಾ ಮತ್ ಕಹೋ, ಬುರಾ ಮತ್ ಸೋಚೋ. ಈಗೆಲ್ಲ ಕನೆಕ್ಷನ್ ಇದೆ, ಇದೆ ಇಂಟರ್ ಕನೆಕ್ಷನ್. ಒಳ್ಳೆಯದನ್ನು ಯೋಚನೆ ಮಾಡಿದರೆ ಒಳ್ಳೆಯದನ್ನು ನೋಡ್ತೀವಿ, ಒಳ್ಳೆಯದನ್ನು ಯೋಚನೆ ಮಾಡಿದರೆ ಒಳ್ಳೆಯದನ್ನು ಕೇಳ್ತೀವಿ, ಒಳ್ಳೆಯದನ್ನು ಯೋಚನೆ ಮಾಡಿ ಒಳ್ಳೆಯದನ್ನು ಮಾತಾಡ್ತೀವಿ. ಅದಕ್ಕೆ ಬುರಾ ಮತ್ ಸುನೋ, ಬುರಾ ಮತ್ ಕಹೋ, ಬುರಾ ಮತ್ ದೇಖೋ, ಬುರಾ ಮತ್ ಸೋಚೋ ಅಂತ ಹೇಳಿದ್ದು. ಅದಕ್ಕೆ ಆ ಒಂದು ಪಾಸಿಟಿವಿಟಿಯನ್ನು ನಮ್ಮಲ್ಲಿ ಬೆಳೆಸ್ಕೊಂಡ್ರೆ ಹ್ಯಾಪಿಯಾಗಿರ್ತೀವಿ. ಏನು ನಮಗೆ ಕೆಲಸ ಮಾಡ್ಕೊಂಡಿರ್ತೀವಿ, ಇನ್ನೊಂದು ಏನನ್ನು ನಾವು ಆಯ್ಕೆ ಮಾಡ್ಕೊಂಡಿರ್ತೀವಿ ಅದಕ್ಕೆ ಬದ್ಧರಾಗಿರ್ತೀವಿ. ಜಸ್ಟಿಫಿಕೇಷನ್, ವಾಟ್ ಈಸ್ ಲೈಫ್ ಅಂತ ಕೇಳಿದರೆ ನನ್ನ ದೃಷ್ಟಿಯಲ್ಲಿ ಜಸ್ಟಿಫಿಕೇಷನ್, ಲೈಫ್ ಈಸ್ ಜಸ್ಟಿಫಿಕೇಷನ್. ನಮ್ಮ ಚಾಯ್ಸ್ ಏನಿದೆ ನಾವು ಅದನ್ನು ಜಸ್ಟಿಫೈ ಮಾಡಬೇಕು. ಈಗ ನಾನೊಬ್ಬ ಆರ್ಟ್ಸ್ ಸ್ಟೂಡೆಂಟಾಗಿ ನಾನೇನು ಮಾಡಬೇಕು, ಅದನ್ನೇ ಕಲಿಬೇಕು. ನಾನು ಸೈನ್ಸ್ ಕಲಿಲಿಕ್ಕೆ ಹೋದರೆ ತಾಳಮೇಳ ಇರೋದಿಲ್ಲ. ಸೈನ್ಸ್ ಸ್ಟೂಡೆಂಟಾಗಿ ಕಾಮರ್ಸ್ ಹೋದರೆ ಅದು ಸರಿ ಇರೋದಿಲ್ಲ. ನಿಮ್ಮ ಸಿಲೆಕ್ಷನ್ ಏನಿದೆ ಅದಕ್ಕೆ ನೀನು ಜಸ್ಟಿಫೈ ಮಾಡಿ. ಇಫ್ ಯು ಆರ್ ಎ ಡಾಕ್ಟರ್, ಯು ಹ್ಯಾವ್ ಟು ಜಸ್ಟಿಫೈ ದಟ್ ಯು ಆರ್ ಎ ಗುಡ್ ಡಾಕ್ಟರ್. ಇಫ್ ಯು ಆರ್ ಎ ಲಾಯರ್, ಯು ಹ್ಯಾವ್ ಟು ಜಸ್ಟಿಫೈ ದಟ್ ಯು ಆರ್ ಎ ಗುಡ್ ಲಾಯರ್. ಇಫ್ ಯು ಆರ್ ಎ ಪ್ರೊಫೆಸರ್ ಅಥವಾ ಇಫ್ ಯು ಆರ್ ಎ CA, ನೀವು ಅದನ್ನು ಜಸ್ಟಿಫೈ ಮಾಡಿ. ಏನು ನೀವು ಆಯ್ಕೆ, ಇಫ್ ಆರ್ ಎ ಮ್ಯೂಸಿಷಿಯನ್ನು, ಏನೇ ವಾಟ್ ಎವರ್ ಚಾಯ್ಸ್ ನಮ್ಮದಿರಲಿ ಅದನ್ನು ಈಗ ನಾನೊಬ್ಬ ಸ್ವಾಮೀಜಿ, ಈಗ ನಾನು ಸ್ವಾಮೀಜಿ ಆಗಬೇಕು ಅಂತ ನಾನು ಚಾಯ್ಸ್ ಮಾಡಿಕೊಂಡೆ, ಆಯ್ಕೆ ಮಾಡಿಕೊಂಡೆ. ಸ್ವಾಮೀಜಿ ಆದಮೇಲೆ ನಾನು ಜಸ್ಟಿಫೈ ಮಾಡಬೇಕು, ನಾನೊಬ್ಬ ಒಳ್ಳೆ ಸ್ವಾಮೀಜಿ ಅಂತ ಜಸ್ಟಿಫೈ ಮಾಡಬೇಕು. ಸಮಾಜ ನನ್ನನ್ನು ಒಳ್ಳೆ ಸ್ವಾಮೀಜಿ ಅಂತ ಒಪ್ಕೋಬೇಕು. ಸೊ ಹೀಗೆ ಯಾವುದನ್ನು ನಾವು ಆಯ್ಕೆ ಮಾಡ್ಕೋತೀವಿ ಅದಕ್ಕೆ ಬದ್ಧರಾಗಿರ್ಬೇಕು. ಅದರಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಳ್ಬೇಕು ಪೂರ್ತಿ. ಅದೇ ಕಾಯಕವೇ ಕೈಲಾಸ. ಕಾಯಕವೇ ಕೈಲಾಸ ಅಂದ್ರೇನು, ನೀವೇನು ಆಯ್ಕೆ ಮಾಡ್ಕೊಂಡಿರಿ ಅದರೊಳಗೆ ನೀವು ಕೈಲಾಸ ಕಾಣ್ರಪ್ಪ ಅಂತ ಹೇಳಿದ್ದವರು ದೊಡ್ಡವರು. ಏನು ಹೇಳಿದರು, ನೀನು ಅದನ್ನು ಯಾವುದೋ ಒಂದು ಫೀಲ್ಡ್ದಾಗ ಇದ್ಕೊಂಡು ಇನ್ನೊಂದು ಆ ಫೀಲ್ಡ್ ಚೆನ್ನಾಗಿತ್ತು ಅಂತಂದರೆ ಅದು ಸರಿ ಹೋಗೋದಿಲ್ಲ. ಅದಕ್ಕೋಸ್ಕರ ಏನನ್ನು ನೀವು ಆಯ್ಕೆ ಮಾಡ್ಕೊಂಡಿದ್ದೀರಾ ಅದು ನಿಮ್ಮ ತೀರ್ಮಾನ, ಅದರ ಜೊತೆಗೆ ಸರಿ ಇರಬೇಕು ತಾನೇ. ನಿಮ್ಮ ತೀರ್ಮಾನದ ಜೊತೆಗೆ ನೀನು ಸರಿ, ಅಪ್ಪನ ತೀರ್ಮಾನ ಬೇಡ, ಅಮ್ಮನ ತೀರ್ಮಾನ ಬೇಡ, ನನ್ನ ತೀರ್ಮಾನ. ಸೊ ಅದಕ್ಕೆ ನಾನು ಜಸ್ಟಿಫೈ ಮಾಡಬೇಕು ಅಂತ ನಮಗೆ ಈ ರೀತಿಯಾಗಿ ನಮ್ಮ ಮನಸ್ಸನ್ನು ನಾವು ತೊಡಗಿಸ್ಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಆ ದಿಶೆಯಲ್ಲಿ ಪ್ರಯತ್ನ ಮಾಡಬೇಕು. ದಿನಾಲು ದೇವರ ಪ್ರಾರ್ಥನೆ ಮಾಡಬೇಕು. ದೇವರ ಇದಾನೋ ಇಲ್ಲೋ ಚಿಂತೆ ಮಾಡಲಿಕ್ಕೆ ಹೋಗಬೇಡಿ, ಇದಾನಂತ ತಿಳ್ಕೊಳ್ಳಿ. ಅದನ್ನು ಭಾಳ ನಾವು ಓದಿದ ಮೇಲೆ ದೇವ್ರು ಇಲ್ಲ ಅನ್ನಂಗೆ ಆಗಬಾರ್ದು. ದೇವರು ಇದ್ದಾನನ್ನೋ ನಂಬಿಕೆ ನಮಗಿರಬೇಕು. ಹಂಗಿದ್ದರೆ ಇದ್ದೇ ಇರ್ತಾನೆ. ಯಾಕಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿನಲ್ಲಿ ನಾವು ಎಲ್ಲ ಕಡೆಯೂ ದೇವ್ರನ್ನ ಕಾಣ್ತೀವಿ. ನಮಗೆ ಭೂಮಿ ದೇವರು, ಭೂಮಿ ಪೂಜೆ ಮಾಡ್ತೀವಿ. ನೀರು ದೇವರು, ಗಂಗೆನ ಪೂಜೆ ಮಾಡ್ತೀವಿ. ಅಗ್ನಿ ಪೂಜೆ ಮಾಡ್ತೀವಿ, ಹೋಮ ಹವನ ಮಾಡ್ತೀವಿ. ವಾಯು ಪೂಜೆ ಮಾಡ್ತೀವಿ, ಆಂಜನೇಯ ವಾಯುಪುತ್ರ ಅಂತೀವಿ. ಆಕಾಶ ನೋಡಿದರೆ ಸ್ವರ್ಗ ಇದೆ. ಹೀಗಾಗಿ ಈಶಾವಾಸ್ಯಮಿದಂ ಸರ್ವಂ, ನಮ್ಮ ಫಿಲಾಸಫಿ ಹೇಳೋದು ಕೂಡ ಎಲ್ಲ ಕಡೆ ದೇವರಿದ್ದಾನೆ. ನಾನು ದೇವರು, ನೀನು ದೇವರು, ಇದು ನಮ್ಮ ಫಿಲಾಸಫಿ. ಆದ್ದರಿಂದ ನಾವೆಲ್ಲರೂ ಕೂಡ ಆ ಒಂದು ಸದ್ಭಾವನೆಯನ್ನು ಇಟ್ಕೊಂಡು ನಮ್ಮ ಬದುಕನ್ನು ಚೆನ್ನಾಗಿ ರೂಪಿಸ್ಕೋಬೇಕು. ಆದಷ್ಟು ಸಿಸ್ಟಮೆಟಿಕ್ಕಾಗಿ ಏನೇ ಕಮಿಟ್ಮೆಂಟ್ ಮಾಡಿಕೊಂಡು ಅದನ್ನು ಮಾಡಬೇಕು, ತಕ್ಷಣ ಮಾಡಬೇಕು, ಮುಂದೂಡಬಾರ್ದು. ಸೊ ಅದಕ್ಕೋಸ್ಕರ ಆ ರೀತಿಯಾಗಿ ರಾವಣ 2 ಸೂತ್ರ ಹೇಳ್ತಾನೆ ಜೀವನದಲ್ಲಿ. ಏನು, ಸುಷ್ಟು ಕಾರ್ಯೇಷು ವಿಳಂಬ ನ ಕರಣೀಯ, ಕುತ್ಸಿತ ಕಾರ್ಯೇಷು ಶೀಘ್ರತಾ ನ ಕರಣೀಯ. ರಾವಣ ಸತ್ತೋಗ್ತಿರ್ತಾನೆ. ಆ ಸಂದರ್ಭದಲ್ಲಿ ರಾಮ ಲಕ್ಷ್ಮಣನನ್ನು ಕಳಿಸ್ತಾನೆ ರಾವಣ ಹತ್ರ. ಇನ್ನೇನು ಅವನು ಸತ್ತು ಹೋಗ್ತಾನೆ. ಅವನು ಮಹಾಜ್ಞಾನಿ ಅದಾನೆ, ಏನೋ ಮಿಸ್ಟೇಕ್ ಮಾಡಿದ್ದಾನೆ, ಬಟ್ ಅವನು ಸ್ಕಾಲರು. ಸೊ ಅವನ ಹತ್ರ ಹೋಗಿ, ಒಬ್ಬ ಮನುಷ್ಯ ಜೀವನದಲ್ಲಿ ಯಶಸ್ವಿ ಆಗಬೇಕಾದ್ರೆ ಏನಾದರೂ ಫಾರ್ಮುಲಾ ಇದ್ದರೆ ಏನು ಕೇಳ್ಕೊಂಬ. ಅವನು ಯಾಕಂದ್ರೆ ಪ್ರಾಣ ಬಿಟ್ಟು ಹೋಗ್ತಾನೆ, ಅವನ ಜೊತೆ ಹೋಗಿಬಿಡ್ತದೆ ಫಾರ್ಮುಲಾ. ಅದಕ್ಕೆ ಹೋಗಿ ಅವನಿಗೆ ನೀನು ನಮಸ್ಕಾರ ಮಾಡಿ ಕೇಳು ಅಂತ ರಾಮ ಕಳಿಸ್ಕೊಡ್ತಾನೆ ಲಕ್ಷ್ಮಣ ಹೋಗಿ ರಾವಣನಿಗೆ ನಮಸ್ಕಾರ ಮಾಡಿ ನಮ್ಮ ಅಣ್ಣ ಕಳಿಸ್ದ. ಒಬ್ಬ ಮನುಷ್ಯ ಜೀವನದಲ್ಲಿ ಯಶಸ್ವಿ ಆಗಬೇಕಾದ್ರೆ ಏನು ಮಾಡಬೇಕು,
ಅಂತ ಕೇಳ್ತಾನೆ ಲಕ್ಷ್ಮಣ. ಅವಾಗ 2 ಸೂತ್ರ ಹೇಳ್ತಾನೆ ರಾವಣ. ಸುಷ್ಟು ಕಾರ್ಯೇಶು ವಿಳಂಬ ನ ಕರಣಿ. ಏನಾದರೂ ಒಳ್ಳೆಯದನ್ನು ಮಾಡಬೇಕು ಅಂದಾಗ ಅದನ್ನು ಪೋಸ್ಟ್ಪೋನ್ ಮಾಡಲಿಕ್ಕೆ ಹೋಗಲಿ. ಕುತ್ಸಿತ ಕಾರ್ಯೇಶು ಶೀಘ್ರತಾ ನ ಕರಣಿ. ಏನು ಕೆಟ್ಟ ಕೆಲಸ ಮಾಡಬೇಕು ಅಂದಾಗ ಅದನ್ನು ಅವಸರ ಮಾಡಿ ಪ್ರೀಪೋನ್ ಮಾಡ್ಕೊಂಡು ಹೋಗಬೇಡಿ. ಒಳ್ಳೆ ಕೆಲಸ ಮಾಡಬೇಕು ಅಂದಾಗ ಅದನ್ನು ಪೋಸ್ಟ್ಪೋನ್ ಮಾಡಬೇಡಿ. ನಿಮ್ಮ ಮನಸ್ಸಿನಾಗ ಬಂತ ಒಳ್ಳೆ ಕೆಲಸ ಮಾಡಬೇಕು ತಕ್ಷಣ ಮಾಡಿಬಿಡಿ. ಇನ್ನು ಕೆಟ್ಟ ಕೆಲಸ ಮಾಡಬೇಕು ಸ್ವಲ್ಪ ಲೇಟ್ ಮಾಡಿ, ವೇಟ್ ಮಾಡಿ ಮತ್ತು ಲೇಟ್ ಮಾಡಿ. ಅವಾಗ ಲಕ್ಷ್ಮಣ ಹೇಳ್ತಾನೆ, ಅದು ಹೆಂಗೆ ಹೇಳ್ತೀಯಪ್ಪ ನೀನು, ಇದನ್ನು ಏನು ನಾನು ಇದಕ್ಕೇನು ಆಧಾರ ಏನು? ಅವಾಗ ರಾವಣ ಹೇಳ್ತಾನೆ, ನಾನು ಮಹಾ ತಪಸ್ವಿ, ನಾನು ಶಿವಭಕ್ತ. ನಾನು ಅಂದುಕೊಂಡಿದ್ದೆ ನನ್ನಲ್ಲಿ ದೊಡ್ಡ ಶಕ್ತಿ ಇತ್ತು, ತಪಶಕ್ತಿ ಇತ್ತು. ನಾನು ಅಂದುಕೊಂಡಿದ್ದೆ ಸಮುದ್ರದ ನೀರೆಲ್ಲ ಹೇಗಿರ್ತದೆ, ಉಪ್ಪಿರ್ತದೆ. ಈ ಸಮುದ್ರದ ನೀರನ್ನೆಲ್ಲ ಸಿಹಿ ಮಾಡಬೇಕು ಅಂದ್ಕೊಂಡಿದ್ದೆ. ಅಂದ್ಕೊಂಡ ತಕ್ಷಣ ಮಾಡಲಿಲ್ಲ. ಅದನ್ನು ಪೋಸ್ಟ್ಪೋನ್ ಮಾಡ್ತಾ ಹೋದೆ. ಇವಾಗ ಮಾಡಿದ್ರೆ ಆಯ್ತು ಬಿಡು, ಆವಾಗ ಮಾಡಿದ್ರೆ ಆಯಿತು ಬಿಡು, ಇನ್ನೊಂದು ವಾರ ಬಿಟ್ಟು ಮಾಡಿದ್ರೆ ಆಯಿತು. ಅದನ್ನು ಪೋಸ್ಟ್ಪೋನ್ ಮಾಡ್ತಾ 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 ಹೋದೆ, ಕೊನೆಗೂ ಮಾಡಲಿಕ್ಕಾಗಲಿಲ್ಲ. ಸೊ ಇವಾಗ ಸತ್ತು ಹೋಗ್ತಾ ಇದ್ದೀನಿ. ಆ ಕೆಲಸ ಮಾಡಬೇಕು ಅಂದ್ಕೊಂಡೆ, ಒಳ್ಳೆ ಕೆಲಸ ಅದು, ಆದರೆ ಅಂದ್ಕೊಂಡಿದ್ದನ್ನು ಶೀಘ್ರವಾಗಿ ಮಾಡಲಿಲ್ಲ. ಸೊ ಇವಾಗ ಅಂದ್ಕೊಂಡೆ ಹೋಗಿಬಿಡ್ತಾಯಿದ್ದೀನಿ. ಆಮೇಲೆ ಇನ್ನೂ ಒಂದು ಕೆಲಸ ಮಾಡಬೇಕಂತ ಜನರೆಲ್ಲ ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗ್ತಾರೆ. ನಾನು ಇರೋವಾಗಲೇ ಸ್ವರ್ಗಕ್ಕೂ ಮತ್ತು ಭೂಮಿಗೂ ಒಂದು ಎಲಿವೇಟರ್ ಹಾಕ್ಬೇಕಂತ ಮಾಡಿದ್ದೆ. ಹಂಗೆ ಅಂದ್ಕೊಂಡಿದ್ದೆ. ಇದು ಹೋಗೋದು ಬರೋದು, ಬೆಂಗಳೂರಿಗೆ ಹೋದಂಗೆ ಮೈಸೂರಿಗೆ ಹೋದಂಗೆ ಹೋಗಿ ಬರೋದು ಅಂದ್ಕೊಂಡಿದ್ದೆ. ಆ ಶಕ್ತಿ ಇತ್ತು ನನ್ನಲ್ಲಿ, ತಪಸ್ಸಕ್ತಿ ಇತ್ತು ನನಗೆ, ಏನೆಲ್ಲ ಮಾಡ್ತಿದ್ದೆ. ಆದರೆ ಅದು ಕೂಡ ಆಗಲಿಲ್ಲ, ಅದು ಪೋಸ್ಟ್ಪೋನ್ ಮಾಡ್ತಾ ಹೋದೆ. ಅದಕ್ಕೆ ಏನೇ ಒಳ್ಳೆಯ ಕೆಲಸ ಮಾಡಬೇಕಾದಾಗಲೂ ಪೋಸ್ಟ್ಪೋನ್ ಮಾಡಲಿಕ್ಕೆ ಹೋಗಬಾರ್ದು. ಈ ವಿದ್ಯಾರ್ಥಿಗಳು ಓದಬೇಕು, ಯಾವಾಗ ಓದಬೇಕು ಓದಿ ಬಿಡಬೇಕು. ಅವಾಗೆ ಆಮೇಲೆ ಓದ್ತೀನಿ, ಪರೀಕ್ಷೆ ಸಮೀಪಕ್ಕೆ ಬಂದಾಗ ಓದ್ತೀನಿ ಅಂದರೆ ಅವಾಗೇನಾಗುತ್ತದೆ ಯಾರಿಗೂ ಗೊತ್ತು. ಸೊ ಅದಕ್ಕೆ ಯಾವ ಕೆಲಸ ಮಾಡ್ಬೇಕು ಅಂದ್ಕೊಂಡ್ರೆ ತಕ್ಷಣ ಮಾಡಿಬಿಡ್ಬೇಕು. ಮತ್ತು ಇನ್ನೊಂದು ಹೇಳೋದಲ್ಲ, ನೀನು ಕೆಟ್ಟ ಕೆಲಸ ಪ್ರೀಪೋನ್ ಮಾಡ್ಕೋಬಾರ್ದು ಅಂತ. ಅವನು ಮಾರೀಚ ಮತ್ತು ಶೂರ್ಪನಖಿ ಬಂದು ಹೇಳಿದರು, ಸೀತೆ ಭಾಳ ಸುಂದರವಾಗಿದ್ದಾರೆ, ಎತ್ತು ಹಾಕೊಂಡು ಬಂದುಬಿಡು ಅಂದರು. ನಾನು 2ನೇ ಸಲ ಎರಡೂ ವಿಚಾರ ಮಾಡಲಿಲ್ಲ, ತಕ್ಷಣ ಹೋಗಿ ಆ ಕೆಟ್ಟ ಕೆಲಸ ಮಾಡಿಬಿಟ್ಟೆ. ಆ ಕೆಟ್ಟ ಕೆಲಸ ಮಾಡಿದ್ರಿಂದ ಇವತ್ತು ಸಾಯ್ತಾ ಇದ್ದೀನಿ. ಅದಕ್ಕೋಸ್ಕರ ಒಳ್ಳೆ ಕೆಲಸ ಮಾಡಬೇಕಾದಾಗ ಪೋಸ್ಟ್ಪೋನ್ ಮಾಡಬಾರ್ದು, ಕೆಟ್ಟ ಕೆಲಸ ಮಾಡಬೇಕಾದಾಗ ಅವಸರ ಮಾಡಬಾರ್ದು, ಯೋಚನೆ ಮಾಡಬೇಕು, ಕೆಲವೊಂದು ಕೇಳಬೇಕು, ಇಂಥದ್ದು ಮಾಡಬೇಕಂತ ಮಾಡಿದ್ದೀನಿ ಹಾಗೆ. ಅದಕ್ಕೋಸ್ಕರ ನಮ್ಮ ಜೀವನದಲ್ಲಿ ನಾವು ಏನು ಕಲಿಬೇಕು ಈ ಕಥೆಯಿಂದಂದರೆ, ಏನೇ ಒಳ್ಳೇದು ಮಾಡಬೇಕು ಅಂದರೆ ತಕ್ಷಣ ಮಾಡಬೇಕು, ಕೆಟ್ಟದ್ದು ಮಾಡಬೇಕು ಅಂತಂದರೆ ಸ್ವಲ್ಪ ಯೋಚನೆ ಮಾಡಿ. ಯಾವನೋ ನಿಮ್ಮ ಸ್ನೇಹಿತ ಬಂದು ಹೇಳ್ತಾನೆ, ನೀನು ಬೈತಾ ಇದ್ದ, ಅವನು ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ, ತಕ್ಷಣ ಹೋಗಿ ಆ್ಯಕ್ಷನು ರಿಯಾಕ್ಷನ್ಗೂ ಮಾಡಬಾರ್ದು. ಸ್ವಲ್ಪ ಅದನ್ನ 2-3 ದಿವಸ ಕನ್ವಿನ್ಸ್ ಮಾಡ್ಕೊಂಡು ಅವ್ನು ಯಾವ ಉದ್ದೇಶದಿಂದ ನಾನು ಏನು ಸ್ವಲ್ಪ ಕೂಲಾಗಿ ವಿಚಾರ ಮಾಡಿದರೆ ಅದು ಗೊತ್ತಾಗುತ್ತೆ. ಇಲ್ಲಪ್ಪ ಹೀಗಿತ್ತು ಹೀಗೆ. ಆವಾಗ ಸಂಬಂಧಗಳು ಕೆಟ್ಟು ಹೋಗೋದಿಲ್ಲ. ತಕ್ಷಣ ರಿಯಾಕ್ಟ್ ಮಾಡಿದರೆ ಸಂಬಂಧಗಳು ಧಮಾರಾಗುತ್ತೆ. ಅದಕ್ಕೋಸ್ಕರ ಏನೇ ಮಾಡಬೇಕಾದಾಗ ಸ್ವಲ್ಪ ಕೆಟ್ಟದ್ದು ಅಥವಾ ಏನೋ ಬೇಜಾರಾದಾಗ ತಕ್ಷಣ ಮಾಡದೆ ಸ್ವಲ್ಪ ಟೈಮ್ ತೊಗೋಬೇಕು. ಅಂದರೆ ಜೀವನದಲ್ಲಿ ನಾವು ನಾರ್ಮ್ಸ್ ಆ್ಯಂಡ್ ಟರ್ಮ್ಸ್ ಎರಡೂ ಉಳಿತವೆ ಅನ್ನೋದನ್ನು ಹೇಳ್ತಾರೆ. ಅದಕ್ಕೆ ಅದು ಆ ರೀತಿಯಾಗಿ ನಾವು ಕೂಡ ನಮ್ಮ ಜೀವನದಲ್ಲಿ ಇದನ್ನು ತೊಡಗಿಸ್ಕೋಬೇಕು, ಮಾಡಬೇಕು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ